ಹಾಯ್ ಡಿಯರ್ಸ್, ಇವತ್ತು ಒಂದು ಒನ್ ಪಾಟ್ ರೆಸಿಪಿ ನೋಡ್ಕೊಂಬರೋಣ. ಇದು ಹೈ ಫೈಬರ್, ಲೋ ಕ್ಯಾಲರಿ ಹಾಗೆ ಹೆಚ್ಚು ಪೌಷ್ಟಿಕಾಂಶ ಇರುವಂಥ ದಲಿಯಾ ಅಥವಾ ಗೋಧಿ ನುಚ್ಚು ಅಥವಾ ಬ್ರೋಕನ್ ವೀಟ್ನ ರೆಸಿಪಿ. ಗೋಧಿ ನುಚ್ಚು ಬಳಸಿ ಯಾವುದೇ ರೆಸಿಪಿ ಮಾಡಿದ್ರು ಕೂಡ ಸಕ್ಕರೆ ಕಾಯಿಲೆ ಇರೋರಾಗಲಿ, ವೆಯ್ಟ್ ಲಾಸ್ ಮಾಡೋರಾಗಲಿ ಯಾರು ಬೇಕಿದ್ರೂ ತಿನ್ಬೋದು. ಮೊದಲನೇದಾಗಿ 1 ಕಪ್ಪಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಅದೇ ಸೇಮ್ ಕಪ್ ಅಳತೆನಲ್ಲಿ 3/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಮೊದಲು ಹೆಸರುಬೇಳೆನ ಚೆನ್ನಾಗಿ ತೊಳೆದು ನೆನೆಸೋಕ್ಕೆ ಇಟ್ಕೊಂಬೇಡ. ಇದೊಂದು 5 ನಿಮಿಷ ನೆನೆಯಬೇಕು. ಅಷ್ಟರಲ್ಲಿ ನಾವು ಈ ಗೋಧಿ ನುಚ್ಚನ್ನ ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳೋದು ಅಂದರೆ ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಹುರ್ಕೋಬೇಕು. ಗೋಧಿ ನುಚ್ಚನ್ನ ಬಳಸಿ ಉಪ್ಪಿಟ್ಟಾಗಲಿ ಅಥವಾ ಕಿಚಡಿ ಆಗಲಿ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಸ್ವಲ್ಪ ಹೊತ್ತು ಹುರಿದುಬಿಟ್ಟು ನಂತರ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಆ ಹಸಿ ವಾಸನೆ ಬರಲ್ಲ, ಮತ್ತು ಒಂದು ಅಂಟೇನು ಬರುತ್ತೆ ಆ ಅಂಟು ಬರಲ್ಲ. 1-2 ನಿಮಿಷ ಗೋಧಿ ನುಚ್ಚನ್ನ ಹುರ್ಕೊಂಡ ನಂತರ ಒಂದ್ಸತಿ ಇದನ್ನು ತೊಳೆದು ಬಿಟ್ಟು 5 ನಿಮಿಷ ನೆನೆಸೋಕ್ಕೆ ಇಟ್ಬೇಡ. ಹೆಸರುಬೇಳೆ ಮತ್ತು ಗೋಧಿ ನುಚ್ಚು ಇದೆರಡು ಕೂಡ ನೆನೆಯುವಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಪಾಟ್ ಆಗಿರೋದ್ರಿಂದ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಓಪನ್ ಪ್ಯಾನಲ್ಲಿ ಕೂಡ ಸೇಮ್ ಇದೇ ರೀತಿ ಮಾಡ್ಕೋಬೋದು. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ, ಆ ಜೀರಿಗೆ ಘಮ ಬಂದ ನಂತರ ಟೊಮೆಟೊ ಹಾಕಿದ್ದೀನಿ. ಸುಮಾರು ಒಂದು 2 ಅಥವಾ 3 ಟೊಮೆಟೊ ಇದಕ್ಕೆ ಬೇಕಾಗುತ್ತೆ. ತುಪ್ಪದ ಬದಲಾಗಿ ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪದ ಒಗ್ಗರಣೆ ಹಾಕಿದ್ದೀನಿ. ಆನಂತರ ಸ್ವಲ್ಪ ಫ್ರೋಝನ್ ಬಟಾಣಿ, ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಇದೆರಡು ಕೂಡ ಸ್ವಲ್ಪ ಹುರ್ಕೊಂಡ ನಂತರ ನಾವು ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ಬೇಕಾಗುವಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟು ಮಸಾಲ ಹಾಕ್ಕೊಳ್ಳೋಣ. ಲೈಟ್ ಮಸಾಲ ತುಂಬ ರುಚಿಯಾಗುತ್ತೆ. ಸೊ ಈ ಮಸಾಲ ಜೊತೆಗೆ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ಕಾರ್ನ್ ಮತ್ತು ಬಟಾಣಿ ಹಾಕಿರೋ ಜಾಗದಲ್ಲಿ ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡಿ ಬೀನ್ಸ್, ಕ್ಯಾರೆಟ್ ಈ ಥರ ತರಕಾರಿಗಳನ್ನ ಕೂಡ ಸೇರಿಸ್ಕೊಂಡು ಇದೇ ರೀತಿ ಮಾಡ್ಕೋಬೋದು. ಇದೆಲ್ಲ ಮಸಾಲ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆ ಮತ್ತು ಗೋಧಿ ನುಚ್ಚು ಹಾಕಿ ಮತ್ತು ಇದ್ರ ಜೊತೆಗೇ ಇನ್ನೊಂದು 2 ನಿಮಿಷ ಹುರ್ಕೊಳ್ಳೋಣ. ಗೋಧಿ ನುಚ್ಚು ಮತ್ತು ಹೆಸರುಬೇಳೆದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಮಾಡುವಂಥ ರೆಸಿಪಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಈ ಮಸಾಲ ಜೊತೆಗೆ ಹುರ್ಕೊಂಡ ನಂತರ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಗೋಧಿ ನುಚ್ಚು, 3/4 ಕಪ್ಪಷ್ಟು ಹೆಸರುಬೇಳೆಗೆ ಸುಮಾರು ನಮಗೆ 5-6 ಕಪ್ಪಷ್ಟು ನೀರು ಬೇಕಾಗುತ್ತೆ. ಹೆಸರುಬೇಳೆನೂ ನೀರು ಜಾಸ್ತಿ ತೊಗೊಳುತ್ತೆ ಬೇಯೋದಕ್ಕೆ, ಹಾಗೆ ಗೋಧಿ ನುಚ್ಚು ಕೂಡ. ಹಾಗೆ ಹೆಸರುಬೇಳೆ ಬಳಸಿ ಮಾಡುವಂಥ ಯಾವುದೇ ರೆಸಿಪಿ ಆದರೂ ಕೂಡ ಆರದ ಮೇಲೆ ಗಟ್ಟಿಯಾಗೋದ್ರಿಂದ ಒಂದು ಸ್ವಲ್ಪ ತೆಳ್ಳಿಗೆ ನಾವು ಇದನ್ನು ಮಾಡ್ಕೋಬೇಕು. ಸುಮಾರು 5-6 ಕಪ್ಪಷ್ಟು ನೀರು ಹಾಕಿ ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕರಿಬೇವು ಹಾಕೋದ್ರಿಂದ ಆ ಘಮ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕ್ಬಿಟ್ರೆ ಆ ಘಮ ಇರಲ್ಲ. ಸೊ ಹಾಗಾಗಿ ಮೇಲಿಂದ ಕರಿಬೇವು ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ರುಚಿಯಾಗಿರುವಂಥ ದಲಿಯಾ ಕಿಚಡಿ ಅಥವಾ ಗೋಧಿ ನುಚ್ಚಿನ ಕಿಚಡಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಬಿಸಿ ಇರುವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದನೇ ಅಲ್ಲಲ್ಲಿ ನಮಗೆ ಅದು ಸ್ವೀಟ್ ಕಾರ್ನ್ದು ಬಾಯಿಗೆ ಸಿಗ್ತಿರುತ್ತೆ. ಕ್ರಂಚಿನೆಸ್ ಮತ್ತು ಆ ಸ್ವೀಟ್ನೆಸ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಅಥವಾ ಬಟಾಣಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಇದ್ರ ಬದಲಾಗಿ ನೀವು ಬೇರೆ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಸೇಮ್ ಇದೇ ರೀತಿ ಮಾಡ್ಕೋಬೋದು. ಹೆಲ್ದಿ ರೆಸಿಪಿ. ಡಯಾಬಿಟಿಸ್ ಇರೋರಾಗಲಿ, ವೆಯ್ಟ್ ಲಾಸ್ ಮಾಡೋರಾಗಲಿ ಯಾರು ಬೇಕಿರೋ ತಿನ್ನೋವಂಥ ರುಚಿಯಾಗಿರುವಂಥ ದಲಿಯಾ ಕಿಚಡಿ ಅಥವಾ ಗೋಧಿ ನುಚ್ಚಿನ ಕಿಚಡಿ ರೆಸಿಪಿ ರೆಡಿಯಾಗಿದೆ. ಖಂಡಿತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.